ಸರ್ವರಿಗೂ ನಮಸ್ಕಾರ. ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಗಿರೀಶ್ ಕಾರ್ನಾಡರು ಬರೆದಂತಹ ತಲೆದಂಡ ಎಂಬ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಪಾಠದ ಎಲ್ಲ ಪ್ರಶ್ನೆಗಳಿಗೆ ಸರಳ ಹಾಗೂ ನೇರವಾದ ಉತ್ತರವನ್ನು ಕೊಡ್ತಾ ಇದ್ದೇನೆ. ಗಮನಿಸಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಿದ್ದೇಕೆ? ಉತ್ತರ: ಬಸವಣ್ಣ ಗುಡ್ಡೆವ್ವನ ಹತ್ತಿರ ನಿನ್ನ ದನಿ ಭಾಳ ಚಂದದ ಅಂತ ಕೇಳೀನಿ, ಮಾದಾರ ಚೆನ್ನಯ್ಯನ ಗೀತ ಭಾಳ ಚಂದ ಹಾಡ್ತೀಯಂತ ಎಂದು ಹೇಳಿದ್ದಕ್ಕೆ ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಳು. ಎರಡನೇ ಪ್ರಶ್ನೆ: ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು? ಉತ್ತರ: ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟೂ ಕಲ್ಲನ್ನು ಒಟ್ಟು ಹಾಕಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗಲಿಕ್ಕಿಲ್ಲ ಎಂದು ಬಸವಣ್ಣನವರು ಹೇಳಿದರು. ಮೂರನೇ ಪ್ರಶ್ನೆ: ಮಂಚಣ ಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು? ಉತ್ತರ: ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತದಾಚೆಗೂ ವರ್ಧಿಸಲಿಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದು? ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರೋದು ನಮಗೆ ಅನುಕೂಲ ಎಂದ ಮಂಚಣ ಕ್ರಮಿತರ ಮಾತಿಗೆ ಬಸವಣ್ಣನವರು ಕನಲಿದರು. ನಾಲ್ಕನೇ ಪ್ರಶ್ನೆ: ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು? ಉತ್ತರ: ಬೇರೆ ಯಾವುದೇ ಅರಸ ಆಗಿದ್ದರೆ ನನ್ನಷ್ಟು ಸಡಿಲು ಬಿಡುತ್ತಿದ್ದನೇನು? ಇದು ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ. 5. ಮಂಚಣ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು? ಉತ್ತರ: ಮಂಚಣ ಕ್ರಮಿತರ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯ. 6. ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದರು? ಉತ್ತರ: ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕುವುದು ಅಧಿಕಾರಿಗಳ ಕರ್ತವ್ಯ ಎಂದು ಬಸವಣ್ಣನವರು ಹೇಳಿದರು. 7. ಬಿಜ್ಜಳನು ಕೀಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು? ಉತ್ತರ: ಬಿಜ್ಜಳನು ಕೀಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಅರಮನೆಯೊಳಗೆ ಶಿವಾಲಯ ಇದೆ, ಅಲ್ಲಿ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆ ಎಂದು ಹೇಳಿದರು. ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ 2ರಿಂದ 3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ: ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು? ಉತ್ತರ: ಬಿಜ್ಜಳನು ತನ್ನ ಪರಾಕ್ರಮವನ್ನು ತೋರಿಸುವ ಸಲುವಾಗಿ ಒಂದು ಹೊಸ ಶಿಲಾಶಾಸನ ಬರೆಸುತ್ತಿದ್ದರು. ಆ ಶಿಲಾಶಾಸನಕ್ಕೋಸ್ಕರವಾಗಿ ಮಂಚಣ ಕ್ರಮಿತರ ಬಳಿ ಹೇಳಿ ಬಿರುದಾವಳಿಗಳನ್ನು ಬರೆಸಿದರು. ಬಿಜ್ಜಳನನ್ನ ಕುರಿತು ವಂದಿ ಮಾಗಧರು ಏನೆಂದು ಪರಾಕು ಮಾಡಿದರು? ಉತ್ತರ: ಮಹಾರಾಜಾಧಿರಾಜ, ಕಾಳಂಜ ಪುರಾಧೀಶ್ವರ, ಸುವರ್ಣ ವೃಷಭಧ್ವಜ, ಡಮರುತೂರ್ಯ ನಿರ್ಘೋಷಣ, ಕಲಾಚೂರ್ಯ ವಂಶಕಮಲ ಭಾಸ್ಕರ, ತ್ರ್ಯಂಬಕ ಪಾದ ಪದ್ಮ ಮಧುಪ, ಶನಿವಾರ ಸಿದ್ಧಿ, ಭುಜಬಲ ಚಕ್ರವರ್ತಿ, ಬಿಜ್ಜಳ ಮಹಾದೇವರಾಜ, ಭೋಪರ ಭೋಪರಾಕ್ ಎಂದು ಬಿಜ್ಜಳನನ್ನ ಕುರಿತು ವಂದಿ ಮಾಗಧರು ಪರಾಕು ಮಾಡಿದರು. 15 ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ದರು? ಉತ್ತರ: 15 ವರ್ಷಗಳ ಹಿಂದೆ ಬಿಜ್ಜಳ ಚಾಲುಕ್ಯರ ಸಾಮಂತನಾಗಿದ್ದ. ಆಗ ಚಾಲುಕ್ಯರ ಸಾಮಂತನಾಗಿರುವುದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಅಂತ ನಂಬಿ ಆ ಚಕ್ರವರ್ತಿಯ ಕೈ ಕೆಳಗೆ ದುಡಿಯುತ್ತಿದ್ದರು. ಆಗ ಬಸವಣ್ಣ ಮಂಗಳವಾಡಕ್ಕೆ ಬಂದವರು ಬಿಜ್ಜಳನ ಬಳಿ ರಾಜ್ಯಭಾರ ಅಂದರೆ ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು, ಯೋಗ್ಯತೆ ಬೇಕು ಎಂದು ಹೇಳಿದ್ದರು. 4. ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು? ಉತ್ತರ: ಒಂದು ಹೊಸ ಶಾಸನ ಮೆರೆಸಲಿಕ್ಕೆ ಅಂತ ಒಂದು ಹೊಸ ಯುದ್ಧ, ಇದರಿಂದಾಗಿ 500 ಹೊಸ ವೀರಗಲ್ಲು, 1000 ಹಸಿ ವಿಧವೆಯರ ಹಲುಬು ಮತ್ತು ಈ ಪರಾಕ್ರಮದ ವೆಚ್ಚಕ್ಕೆ ಎಂದು ಹೊಸ ತೆರಿಗೆ, ಬಿಟ್ಟಿ, ಕೊಟ್ಟಣ, ಗೋಳು. ಅಲ್ಲದೆ ಬಿರುದಾವಳಿ ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟೂ ಕಲ್ಲನ್ನು ಒಟ್ಟು ಹಾಕಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗಲಿಕ್ಕಿಲ್ಲ ಎಂಬುದು ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯ. ಕೊಟ್ಟಿರುವ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಬಿಜ್ಜಳ ಬಸವಣ್ಣನ ಬಳಿ, ನಮ್ಮ ಹೊಸ ಬಿರುದಾವಳಿ ಹೇಗಿದೆ? ಹೊಸ ಶಿಲಾಶಾಸನ ಬರೆಸುತ್ತಿದ್ದೆ, ಅದರ ಸಲುವಾಗಿ ನಮ್ಮ ಮಂಚಣ ಕ್ರಮಿತರು ರಚಿಸಿದರು ಎಂದಾಗ ಬಸವಣ್ಣ, ಧಣಿ, ಹೀಗೆ ಬಿರುದಾವಳಿ ಬೆಳಕೋತಾ ಹೋದರೆ ರಾಜ್ಯದಲ್ಲಿ ಸಿಗೋ ಅಷ್ಟು ಕಲ್ಲು ಒಟ್ಟಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗಲಿಕ್ಕಿಲ್ಲ ಎನ್ನುತ್ತಾನೆ.
ಬಿಜ್ಜಳ ಬಸವಣ್ಣನ ಬಳಿ, ನೀ ಆಸ್ಥಾನಕ್ಕೆ ಬಂದರೆ ಓಲ್ಗಕ್ಕೆ ಒಗ್ಗರಣೆ ಹಾಕಿದ ಹಾಗಾಗುತ್ತದೆ ನೋಡು ಎಂದಾಗ ಬಸವಣ್ಣ ನಮ್ರವಾಗಿಯೇ ಅದನ್ನು ತಿರಸ್ಕರಿಸುತ್ತಾ, ಇವು ಭಂಡಾರದ ಕೀಲಿಕೈ, ನನ್ನ ಮ್ಯಾಲ ನಂಬಿಕೆ ಇಟ್ಟು ನನಗೆ ಒಪ್ಪಿಸಿದ್ದೀರಿ, ಆದರೆ ಈಗ ಒಜ್ಜೆ ಅನ್ನಿಸ್ಲಿಕ್ಕೆ ಹತ್ತಿದೆ, ಇದನ್ನು ಮರಳಿ ತಗೋಬೇಕು ಎನ್ನುತ್ತಾನೆ. ಆಗ ಬಿಜ್ಜಳ, ನಾ ತಗೊಳ್ಳೋದಿಲ್ಲ ಅಂದರೆ ಎಂದಾಗ ಬಸವಣ್ಣ, ಅರಮನೆಯೊಳಗೆ ಶಿವಾಲಯದಲ್ಲಿನ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆ ಎನ್ನುತ್ತಾನೆ. ಬಿಜ್ಜಳ ಬಸವಣ್ಣನ ಬಳಿ, ಹಬ್ಬ ಹರಿದಿನ ಬಿಟ್ಟರೆ ನೀ ಅರಮನೆ ಹತ್ತಿರ ಬರದೆ 4-5 ವರ್ಷ ಆದವು, ನಾ ಯಾಕೆ ಅಂತ ಕೇಳಿಲ್ಲ, ನಮ್ಮ ಅರಸೊತ್ತಿಗೆಯನ್ನು ಹಂಗಿಸಿ ನೀ ವಚನ ಬರೆದಿದ್ದಿ ಎಂದಾಗ ಬಸವಣ್ಣ, ನಾ ಮೊದಲೇ ಹೇಳಿದ್ದೆ, ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ, ಆ ಸಂಪತ್ತು ರಾಜವಂಶದ ಸೊತ್ತಲ್ಲ, ಜನರ ಸೊತ್ತು, ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಇದೆ, ಆದರೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ ಎನ್ನುತ್ತಾನೆ. ಬಿಜ್ಜಳ, ನಾ ಹೇಳಿದ್ದು ಕೇಳು, ಹುಡುಗಾಟದಲ್ಲಿ ಆದದ್ದು ಆಗಿ ಹೋಯಿತು, ಮರೆತು ಬಿಡು ಅದನ್ನು, ನನ್ನ ಮಗ ಎಬಡ, ಅರಿವುಗೇಡಿ, ನಿನಗನಿಸಿದರೆ ಹೇಳು, ಈಗಿಂದೀಗಲೇ ಅವನನ್ನು ಕಟ್ಟಿ ತಂದು ನಿನ್ನ ಕಾಲಿನಾಗ ಚೆಲ್ಲುತ್ತೇನೆ ಎಂದಾಗ ಬಸವಣ್ಣ, ನಾ ರಾಜಕುಮಾರನನ್ನು ಮಾತ್ರ ಯಾಕೆ ದೂರಲಿ, ಅನುಭವಗೋಷ್ಠಿಯೂ ನನ್ನನ್ನು ಕರೆಯುತ್ತಿದೆ, ಇನ್ನು ಮುಂದೆ ಅದಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ ಎನ್ನುತ್ತಾನೆ. ಬಿಜ್ಜಳ, ರಾಜಧಾನಿಯಲ್ಲಿ ಒಬ್ಬನೇ ರಾಜಪುತ್ರ ಇದ್ದಾಗ ಅವನನ್ನು ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ ಎಂದಾಗ ಬಸವಣ್ಣ, ಇದು ಹೊಸ ಪದ್ಧತಿ ಇದ್ದಿತ್ತು ಮಹಾಸ್ವಾಮಿ, ನಾನಿನ್ನೂ ಕಲಿತಿಲ್ಲ, ಆದರೆ ಯುವರಾಜ ಆಗೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರುತ್ತದೆ ಎನ್ನುತ್ತಾನೆ. ಬಿಜ್ಜಳ, ಮತ್ತೆ ಅದನ್ನೇ ಶುರು ಮಾಡುತ್ತೀಯಾ ಎಂದಾಗ ಬಸವಣ್ಣ, ಇಲ್ಲ, 15 ವರ್ಷದ ಹಿಂದೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೇವೆ, ರಾಜ್ಯಭಾರ ಒಂದು ಕಾಯಕ, ಅದು ಹುಟ್ಟ ಬರತಕ್ಕಂಥ ಹಕ್ಕಲ್ಲ, ಆಸ್ತಿ ಅಲ್ಲ, ಅದನ್ನು ಮಾಡೋ ಅಧಿಕಾರ ಗಳಿಸಿಕೊಳ್ಳಬೇಕು, ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಅನ್ನುತ್ತಾನೆ. ಆಗ ಬಿಜ್ಜಳ ಬಸವಣ್ಣನ ಸಮಾಧಾನ ಮಾಡಲಿಕ್ಕೆಂಬಂತೆ ನಗುತ್ತಾ 15-16 ವರ್ಷದ ಕೆಳಗಿನ ಮಾತು, ಬಸವಣ್ಣ ಹೇಳಿದ ಆ ಮಾತನ್ನು ಸ್ಮರಿಸಿಕೊಳ್ಳುತ್ತಾನೆ. ಇದು ಬಸವಣ್ಣ ಬಿಜ್ಜಳನ ನಡುವೆ ನಡೆದ ಸಂಭಾಷಣೆಯಾಗಿದೆ. 2. ಅಧಿಕಾರ ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ? ಉತ್ತರ: ಬಸವಣ್ಣ ಬಿಜ್ಜಳನ ಜೊತೆ ಮಾತನಾಡುತ್ತಾ, ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕುವುದು ಅಧಿಕಾರಿಗಳ ಕರ್ತವ್ಯ, ರಾಜ್ಯದ ಸಂಪತ್ತು ರಾಜವಂಶದ ಸೊತ್ತಲ್ಲ, ಅದು ಜನರ ಸೊತ್ತು, ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಇರುತ್ತದೆ, ಆದರೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇರುವುದಿಲ್ಲ, ರಾಜ್ಯಭಾರ ಒಂದು ಕಾಯಕ, ಅದು ಹುಟ್ಟಿನಿಂದ ಬರುವಂತಹ ಹಕ್ಕಲ್ಲ, ಆಸ್ತಿ ಅಲ್ಲ, ಅದನ್ನು ಮಾಡೋ ಅಧಿಕಾರ ಗಳಿಸಿಕೊಳ್ಳಬೇಕು, ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು, ರಾಜ್ಯಭಾರ ಅಂದರೆ ಅದೂ ಸಹ ಒಂದು ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು, ಅಧಿಕಾರ ನಡೆಸಲು ಯೋಗ್ಯತೆ ಬೇಕು ಎನ್ನುತ್ತಾನೆ. ಹೀಗೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಮೂಡಿಬಂದಿದೆ. 3. ಬಸವಣ್ಣ ಮತ್ತು ಮಂಚಣ ಕ್ರಮಿತರ ವ್ಯಕ್ತಿತ್ವವನ್ನು ವರ್ಣಿಸಿರಿ. ಉತ್ತರ: ಬಸವಣ್ಣ ಶಾಸನಗಳನ್ನು ಬರೆಸುವುದು, ಯುದ್ಧ ಮಾಡುವುದನ್ನು ವಿರೋಧಿಸುತ್ತಾನೆ. ಒಂದು ಹೊಸ ಶಾಸನ ಮೆರೆಸಲಿಕ್ಕೆ ಅಂತ ಒಂದು ಹೊಸ ಯುದ್ಧ, ಇದರಿಂದಾಗಿ 500 ಹೊಸ ವೀರಗಲ್ಲು, 1000ಗಟ್ಟಲೆ ಜನ ವಿಧವೆಯರಾಗುತ್ತಾರೆ, ಮತ್ತು ಈ ಪರಾಕ್ರಮದ ವೆಚ್ಚಕ್ಕೆ ಎಂದು ಹೊಸ ತೆರಿಗೆ, ಬಿಟ್ಟಿ, ಕೊಟ್ಟಣ, ಗೋಳು ಎಂದು ಭಾವಿಸುತ್ತಾನೆ. ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕೋದು ಅಧಿಕಾರಿಗಳ ಕರ್ತವ್ಯ ಎಂದು ಭಾವಿಸುತ್ತಾನೆ. ರಾಜ್ಯದ ಸಂಪತ್ತು ರಾಜವಂಶದ ಸೊತ್ತಲ್ಲ, ಅದು ಜನರ ಸೊತ್ತು, ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಇರುತ್ತದೆ, ರಾಜ್ಯಭಾರ ಒಂದು ಕಾಯಕ, ಅದು ಹುಟ್ಟಿನಿಂದ ಬರುವಂಥ ಹಕ್ಕಲ್ಲ ಎಂಬ ಭಾವನೆ ಬಸವಣ್ಣನದ್ದು. ಹೀಗೆ ಬಸವಣ್ಣನ ಮಾತುಗಳಲ್ಲಿ ಆತ ಜನಸಾಮಾನ್ಯರಿಗಾಗಿ ಮಿಡಿಯುತ್ತಿರುವ ವ್ಯಕ್ತಿತ್ವ ಕಂಡುಬರುತ್ತದೆ. ಆದರೆ ಮಂಚಣ ಕ್ರಮಿತರ ವ್ಯಕ್ತಿತ್ವ ಇದಕ್ಕೆ ಸಂಪೂರ್ಣ ಭಿನ್ನವಾದುದು. ಮಹಾರಾಜರನ್ನು, ಅವರ ಎಲ್ಲ ಕಾರ್ಯಗಳನ್ನು ಸದಾ ಹೊಗಳುತ್ತಾ ಇರುವಂತೆ ಕಂಡುಬರುತ್ತದೆ. ರಾಜನನ್ನು ಮೆಚ್ಚಿಸಲು ಎಂಬಂತೆ ಆತ ಸಂಸ್ಕೃತ ಹೆಚ್ಚಾಗಿರುವ ಒಂದು ಬಿರುದಾವಳಿಯನ್ನೇ ರಚಿಸುತ್ತಾನೆ. ಕನ್ನಡಕ್ಕಿಂತ ಸಂಸ್ಕೃತವೇ ಶ್ರೇಷ್ಠ ಎಂಬ ಭಾವನೆ ಸಹ ಈತನದ್ದು. ಶಾಸನ ಸಹಸ್ರ ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗದಿಗಂತಕ್ಕೆ ಹಾಡಿ ಹಬ್ಬಿಸುತ್ತವೆ ಎಂದು ನಂಬಿದವರು. ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ತಮ್ಮ ಕರ್ತವ್ಯ ಎಂದು ತಿಳಿದವರು. ಹೀಗೆ ಮಂಚಣ ಕ್ರಮಿತರ ವ್ಯಕ್ತಿತ್ವ ಈ ಪಾಠದಲ್ಲಿ ಮೂಡಿಬಂದಿದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ನಿನ್ನ ಮಾತು ಯಾರು ತೆಗೆದುಹಾಕ್ತಾರಪ್ಪ ಬಸಣ್ಣ? ಆಯ್ಕೆ: ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ಎಂಬ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ.
ಸಂದರ್ಭ: ಅರಮನೆಯ ಇನ್ನೊಂದು ಭಾಗದಲ್ಲಿ ಬಸವಣ್ಣ ಒಬ್ಬ ಮುದುಕಿಯೊಡನೆ ಮಾತನಾಡುತ್ತಿದ್ದಾನೆ. ಆಗ ಬಸವಣ್ಣ ಮುದುಕಿ ಗುಡ್ಡೆವ್ವನ ಜೊತೆ, ನಿನ್ನ ಸೊಸಿ ಇನ್ನು ಸಣ್ಣಾಕಿ ಅಂದಾಗ ನೀನು ಸ್ವಲ್ಪ ಸಂಭಾಳಿಸಿಕೋಬೇಕಬೇ, ನನ್ನ ಮಾತು ಕೇಳಂಗಿದ್ರೆ ಒಂದು ಹೇಳ್ತೀನಿ ಎಂದಾಗ ಮುದುಕಿ, ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸಣ್ಣ ಎಂದು ಹೀಗೆ ಕೇಳುತ್ತಾಳೆ. ಸ್ವಾರಸ್ಯ: ಬಸವಣ್ಣನ ಬಗ್ಗೆ ಗುಡ್ಡೆವ್ವ ಹಾಗೂ ಜನರಲ್ಲಿ ಇರುವ ಗೌರವ ಭಾವನೆ ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. 2. ಆಮ್ಯಾಲೆ ನಿನಗೇನಿಸ್ತದ ಹೇಳು ಆತ. ಆಯ್ಕೆ: ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ಎಂಬ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಸವಣ್ಣ ಗುಡ್ಡೆವ್ವನ ಹತ್ತಿರ, ನೀ ಸಂಗಯ್ಯನ ಮಹಾಮನೆಗೆ ಬಾ ಎಂದಾಗ ಮುದುಕಿ, ನಿನ್ನ ಮನೆಗೆ ನಾ ಬರುವುದಿಲ್ಲ, ಅಲ್ಲಿ ನೀ ದಲಿತರನ್ನೆಲ್ಲ ಕರೆಸಿಕೊಳ್ಳುತ್ತೀಯಂತೆ ಎಂದಾಗ ಬಸವಣ್ಣ ನಕ್ಕು, ಅವರು ಬರುತ್ತಾರೆ ಎಂಬುದೇನೋ ನಿಜ, ಆದರೆ ನಿನಗೆ ಎಲ್ಲಿ ಸರಿ ಅನಿಸುತ್ತದೋ ಅಲ್ಲಿ ಕುಳಿತುಕೋ, ನೀ ಹಾಡು ಹೇಳು, ಅವರು ಹಾಡುತ್ತಾರೆ, ಆಮ್ಯಾಲೆ ನಿನಗೇನನ್ನಿಸ್ತದ ಹೇಳು ಆಯ್ತಾ ಎಂದು ಹೀಗೆ ಹೇಳುತ್ತಾನೆ. ಸ್ವಾರಸ್ಯ: ಬಸವಣ್ಣ ಮಹಾಮನೆಗೆ ಜನಸಾಮಾನ್ಯರೊಂದಿಗೆ ಬೆರೆಯುತ್ತಿದ್ದ ಪರಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. 3. ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹೆಂಗೆ ಬಂದೀತು. ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ಎಂಬ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಿಜ್ಜಳ ಬಸವಣ್ಣನ ಬಳಿ ಹೊಸ ಶಿಲಾಶಾಸನ ಬರೆಸುತ್ತಿದ್ದೆ, ಅದರ ಸಲುವಾಗಿ ನಮ್ಮ ಮಂಚಣ ಕ್ರಮಿತರು ರಚಿಸಿದ ನಮ್ಮ ಹೊಸ ಬಿರುದಾವಳಿ ಹೇಗಿದೆ ಎಂದಾಗ ಬಸವಣ್ಣ ನಕ್ಕು, ಕಿವಿ ತುಂಬಿ ತುಳುಕೋ ಹಾಗಿದೆ ದಣಿ ಎಂದಾಗ ಮಂಚಣ ಕ್ರಮಿತ, ಆದರೂ ಮಹಾರಾಜರ ಪರಾಕ್ರಮ ಬಲವರಿಗೆ ಸ್ವಲ್ಪ ಕೊರತೆ ಅನಿಸಿದರೂ ಆಶ್ಚರ್ಯ ಏನೂ ಇಲ್ಲ ಎಂದಾಗ ಬಸವಣ್ಣ, ಸಂಸ್ಕೃತ ಹೆಚ್ಚಾಯಿತೋ ಏನೋ ಎನ್ನುತ್ತಾನೆ. ಆಗ ಮಂಚಣ ಕ್ರಮಿತರು, ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ್ ಬಂದೀತು ಎಂದು ಹೀಗೆ ಹೇಳುತ್ತಾರೆ. ಸ್ವಾರಸ್ಯ: ಮಂಚಣ ಕ್ರಮಿತರಿಗೆ ಸಂಸ್ಕೃತದ ಬಗೆಗಿರುವ ಅತಿಯಾದ ಒಲವು ಹಾಗೂ ಸಂಸ್ಕೃತ ಕನ್ನಡಕ್ಕಿಂತ ಶ್ರೇಷ್ಠ ಎಂಬ ಭಾವನೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆಯ್ಕೆ: ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ಎಂಬ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಸವಣ್ಣ ನಮ್ರವಾಗಿ ಬಿಜ್ಜಳನ ಬಳಿ, ಭಂಡಾರ ರಾಜವಂಶದ ಸಂಪತ್ತಲ್ಲ, ಅದು ಜನರ ಸ್ವತ್ತು, ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಇದೆ, ಆದರೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ ಎನ್ನುತ್ತಾ, ನಾನು ಈ ಮೊದಲೇ ಹೇಳಿದ್ದೆ, ನಾನು ಭಂಡಾರದಲ್ಲಿ ದುಡಿಯುವುದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಎಂದು ಹೀಗೆ ಹೇಳುತ್ತಾನೆ. ಸ್ವಾರಸ್ಯ: ರಾಜ್ಯದ ಭಂಡಾರದ ಮೇಲೆ ಪ್ರಜೆಗಳ ಅಧಿಕಾರದ ಬಗ್ಗೆ ಬಸವಣ್ಣ ಆಡುವ ಮಾತು ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. 5. ಹೊಸ ಪದ್ಧತಿ ಇದ್ದೀತು ಮಹಾಸ್ವಾಮಿ, ನಾನಿನ್ನೂ ಕಲಿತಿಲ್ಲ. ಆಯ್ಕೆ: ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದಿರುವ ತಲೆದಂಡ ಎಂಬ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಿಜ್ಜಳ ಬಸವಣ್ಣನ ಕುರಿತು, ರಾಜಧಾನಿಯಲ್ಲಿ ಒಬ್ಬನೇ ರಾಜಪುತ್ರ ಇದ್ದಾಗ ಅವನನ್ನು ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ ಎಂದಾಗ ಬಸವಣ್ಣ, ಇದು ಹೊಸ ಪದ್ಧತಿ ಇದ್ದೀತು ಮಹಾಸ್ವಾಮಿ, ನಾನಿನ್ನೂ ಕಲಿತಿಲ್ಲ, ಆದರೆ ಯುವರಾಜ ಆಗೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರುತ್ತವೆ ಎನ್ನುತ್ತಾ ಹೀಗೆ ಹೇಳುತ್ತಾರೆ. ಸ್ವಾರಸ್ಯ: ರಾಜನ ಎದುರಿಗೆ ಧೈರ್ಯವಾಗಿ ರಾಜಪ್ರಭುತ್ವವನ್ನು ಪ್ರಶ್ನಿಸುವ ಬಸವಣ್ಣನ ಮನೋಭಾವ ಇಲ್ಲಿ ಸ್ವಾರಸ್ಯಪೂರ್ಣವಾದುದಾಗಿದೆ. 6. ರಾಜ್ಯಭಾರ ಅಂದ್ರ ಕಾಯಕ, ಅದಕ್ಕ ವಂಶ ಇದ್ರೆ ಸಾಲದು. ಆಯ್ಕೆ: ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ರಚಿಸಿರುವ ತಲೆದಂಡ ಎಂಬ ನಾಟಕದಿಂದ ಆಯ್ದ ಅಧಿಕಾರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬಿಜ್ಜಳ ಬಸವಣ್ಣನನ್ನ ಕುರಿತು, 15-16 ವರ್ಷದ ಕೆಳಗಿನ ಮಾತು, ಆಗ ನಾನು ಚಾಲುಕ್ಯರ ಸಾಮಂತನಾಗಿದ್ದೆ, ಚಾಲುಕ್ಯರ ಸಾಮಂತನಾಗಿರುವುದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಅಂತ ನಂಬಿ ಆ ಚಕ್ರವರ್ತಿಯ ಕೈ ಕೆಳಗೆ ದುಡಿಯುತ್ತಿದ್ದೆ. ಆಗ ಬಸವಣ್ಣ ಮಂಗಳವಾಡಕ್ಕೆ ಬಂದ, ಇನ್ನೂ 20 ವರ್ಷ ತುಂಬಿರಲಿಕ್ಕಿಲ್ಲ. ಆಗ ಅವನು ರಾಜ್ಯಭಾರ ಅಂದರೆ ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು, ಯೋಗ್ಯತೆ ಬೇಕು ಅಂತ ಹೇಳಿದ ಮಾತನ್ನು ಹೀಗೆ ಸ್ಮರಿಸಿಕೊಳ್ಳುತ್ತಾನೆ. ಸ್ವಾರಸ್ಯ: ಅಧಿಕಾರ, ರಾಜ್ಯಾಡಳಿತದ ಬಗ್ಗೆ ಬಸವಣ್ಣ ಬಿಜ್ಜಳನ ಬಳಿ ನಿರ್ಭೀತಿಯಿಂದ ಆಡಿದ ಮಾತುಗಳನ್ನು ಬಿಜ್ಜಳ ಸ್ಮರಿಸಿಕೊಳ್ಳುತ್ತಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಮುಂದೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ. ಬಿಜ್ಜಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು
ಉತ್ತರ ಮಂಚಣ ಕ್ರಮಿತ. 2. ಗುಡ್ಡೆವ್ವನು ಚೆನ್ನಾಗಿ ಹಾಡುತ್ತಿದ್ದ ಗೀತೆ. ಉತ್ತರ ಮಾದಾರ ಚೆನ್ನಯ್ಯನ ಗೀತ. 3. ಬಿಜ್ಜಳನ ಬಿರುದಾವಳಿಗಳನ್ನು ಬರೆದವರು. ಉತ್ತರ ಮಂಚಣ ಕ್ರಮಿತ. 4. ಬಿಜ್ಜಳನ ಪತ್ನಿಯ ಹೆಸರು. ಉತ್ತರ ರಂಭಾವತಿ. ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಸಣ್ಣಾಕಿ, ಸಣ್ಣ ಪ್ಲಸ್ ಆಕಿ, ಸಣ್ಣಾಕಿ ಲೋಪಸಂಧಿ. ರಾಜ ಕೂಡಿಸು ಅಧಿರಾಜ, ರಾಜಾಧಿರಾಜ ಸವರ್ಣ ದೀರ್ಘ ಸಂಧಿ. ಪುರ ಕೂಡಿಸು ಅಧೀಶ್ವರ, ಪುರಾಧೀಶ್ವರ ಸವರ್ಣ ದೀರ್ಘ ಸಂಧಿ. ಶಿವ ಕೂಡಿಸು ಆಲಯ, ಶಿವಾಲಯ ಸವರ್ಣ ದೀರ್ಘ ಸಂಧಿ. ದಿಕ್ ಪ್ಲಸ್ ಅಂತ, ದಿಗಂತ ಜಸ್ತ್ವ ಸಂಧಿ. ಬಿರುದು ಪ್ಲಸ್ ಆವಳಿ, ಬಿರುದಾವಳಿ ಲೋಪಸಂಧಿ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಉಪಕಾರ, ಅಪಕಾರ. ನಂಬಿಕೆ, ಅಪನಂಬಿಕೆ. ಸ್ಥಾವರ, ಜಂಗಮ. ಖರೆ, ಸುಳ್ಳು. ಕೆಳಗಿನ ಪದಗಳ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಕುಂತು ಕುಳಿತು, ಕೈಯಾಗ ಕೈಯಲ್ಲಿ, ಮನೀಗೆ ಮನೆಗೆ, ಬಿಡದನ್ನು ಬಿಡುವುದನ್ನು, ಹ್ಯಾಂಗ ಹೇಗೆ, ಅನಿಸತೈತಿ ಅನಿಸುತ್ತಿದೆ, ಆಮ್ಯಾಲೆ ಆಮೇಲೆ, ಹಾಂಗದ ಹಾಗೆ ಇದೆ, ಬೆಳಕೋತ ಬೆಳೆದುಕೊಳ್ಳುತ್ತಾ. ಕೆಳಗೆ ಕೊಟ್ಟಿರುವ ತತ್ಸಮಗಳಿಗೆ ತದ್ಭವಗಳನ್ನು ಬರೆಯಿರಿ. ಸಂಸ್ಕೃತ ಸಕ್ಕದ, ಯುದ್ಧ ಜುದ್ಧ, ವೃಷಭ ಬಸವ, ಕೀರ್ತಿ ಕೀರುತಿ, ರಾಜ ರಾಯ, ವರ್ಷ ವರುಷ, ಅಕ್ಷರ ಅಕ್ಕರ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಧ್ವಜ ಪತಾಕೆ ಕೇತನ, ದಿಗಂತ ಆಕಾಶ ಆಗಸ, ಭಾಸ್ಕರ ಸೂರ್ಯ ರವಿ, ಸುವರ್ಣ ಚಿನ್ನ ಬಂಗಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ಅಧಿಕಾರ ಎಂಬ ಪಾಠದ ಎಲ್ಲ ಪ್ರಶ್ನೆಗಳಿಗೆ ಸರಳವಾದ ಹಾಗೂ ನೇರವಾದಂತಹ ಉತ್ತರಗಳು.